ಹಲೋ ಆಲ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಈ ಮಿನಿ ಬ್ಲಾಗ್ ಅಲ್ಲಿ ನಮ್ಮನೆ ತುಳಸಿ ಹಬ್ಬ ಹೆಂಗ ಆಚರಿಸ್ತೆ ಅಂತ ತೋರಿಸ್ತೀನಿ. ತುಳಸಿ ಕಟ್ಟೆ ಎಲ್ಲ ಪೂಜೆ ಮಾಡಿ ಪೂಜೆ ಮುಗಿಸಿ ಇವಾಗ ನಾನ್ ನಿಮ್ಗೊಂದು ಸ್ಪೆಷಲ್ ಆಗಿರೋ ಸ್ವೀಟ್ ತೋರಿಸ್ತೀನಿ. ಅದು ಕಾಶಿ ಹಲ್ವಾ. ಕಾಶಿ ಹಲ್ವಾ ಹೆಂಗ್ ಮಾಡೋದು ಅಂದ್ರೆ, ಕುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ, ಆಮೇಲೆ ಸಕ್ಕರೆ. ಈ 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾವು ಮಾಡ್ಬೋದು ಕಾಶಿ ಹಲ್ವಾನ. ಸೊ ಅದಕ್ಕೆ ಒಂದು ಕಪ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಬಾಣಲೆ ಇಕ್ಕಿ 3.5 ಕಪ್ ಆಗೋಷ್ಟು ನಾನು ತುರಿದಿರೋ ಕುಂಬಳಕಾಯಿನ ಹಾಕ್ತಾ ಇದ್ದೀನಿ. ಸೊ ಅಳತೆ ಕಪ್ ಇಟ್ಕೊಂಡಿದ್ದಲ್ಲ ಅದರಲ್ಲೇ ಹಾಕ್ತಾ ಇದ್ದೀನಿ. ಸೊ ಅಳತೆ ಕಪ್ ಪ್ರಕಾರನೇ ಹಾಕ್ಬೇಕು, ಏನಕ್ಕಂದ್ರೆ ನಿಮಗೆ ಸಕ್ಕರೆ ಗೊತ್ತಾಗ್ಬೇಕಲ್ಲ, ಸಕ್ಕರೆ ಎಷ್ಟು ಹಾಕ್ಬೇಕು ಅಂತ. ಸೊ ಆ ಅಳತೆಗೆ ಯಾವ ಕಪ್ ತಗೊಂಡಿದ್ದೀನೋ ಅದರಲ್ಲೇ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಮಿಕ್ಕಿರೋ ಕುಂಬಳಕಾಯಿ ತುರಿದಾಗ ಮಿಕ್ಕಿರೋ ಆ ನೀರು ಇರುತ್ತಲ್ಲ, ಆ ನೀರು ಹಂಗೆ ಇಟ್ಕೊಡಿ, ಏನಕ್ಕಂದ್ರೆ ಅದನ್ನ ನೀರನ್ನು ಅದಕ್ಕೆ ಆಡ್ ಮಾಡ್ತಾ ಹೋಗಿ. ಒಂದು ಸ್ಟವ್ ಮೇಲೆ ಇನ್ನೊಂದು ಚಿಕ್ಕ ಬಾಂಡ್ಲಿ ಇಟ್ಕೊಂಡು ಅಲ್ಲಿ ತುಪ್ಪ ಮತ್ತೆ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಬಾಡಿಸ್ಕೊಳ್ಳಿ. ನೀವು ಇಡ್ಲಿ ಕೈ ಬಿಡಬಾರ್ದು. ಆಮೇಲೆ ಇಡ್ಲಿನೂ ನೀವು ಬಾಡಿಸ್ತಾನೆ ಇರಬೇಕು, ಏನಕ್ಕಂದ್ರೆ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಕೈ ಬಿಡದಿರ ಬಾಡಿಸ್ತಾ ಇರಬೇಕು. ಸೊ ಅಲ್ಲಿನೂ ನಾನು ಗೋಡಂಬಿ ಮತ್ತೆ ದ್ರಾಕ್ಷಿ ಹುರ್ಕೋತಾ ಇದ್ದೀನಿ, ಬಟ್ ಇಲ್ಲೂ ನಾವು ಬಾಡಿಸ್ಕೊತಾ ಇರ್ಬೇಕು. ಏನಕ್ಕಂದ್ರೆ ಇವಾಗ ನಾನು 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಾನು 1.5 ಕಪ್ ಸಾಕು, ಇನ್ನು ಬೇಕು ಜಾಸ್ತಿ ಅಂದ್ರೆ ನೀವು ಹಾಕೋಬಹುದು, ಬಟ್ ನನಗೆ 1.5 ಸಾಕು. ಏನಕ್ಕಂದ್ರೆ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ 1.5 ಕಪ್ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ನೋಡಿ ಆಟೋಮೆಟಿಕ್ಲಿ ನೀರ್ ಬಿಟ್ಕೋತಾ ಇರುತ್ತೆ. ನಾವು ಬಾಡಿಸ್ಕೊತಾ ಇದ್ರೆ ನೀರ್ ಬಿಟ್ಕೋತಾ ಇರುತ್ತೆ. ನಾನು ನೀರ್ ಬಿಟ್ಕೊಂಡ್ರು ಪರವಾಗಿಲ್ಲ, ನೀವು ಬಾಡಿಸ್ಕೊ. ಸ್ವಲ್ಪ ಲೈಟಾಗಿ ಕೇಸರಿ ಕಲರ್ ಹಾಕ್ತಾ ಇದ್ದೀನಿ, ಏನಕ್ಕಂದ್ರೆ ಸ್ವಲ್ಪ ಲೈಟಾಗಿ ಕಲರ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಕೇಸರಿ ಕಲರ್ ಹಾಕ್ತೆ. ಕೇಸರಿ ಕಲರ್ ಹಾಕಿ ಬಾಡಿಸ್ಕೊತಾನೆ ಇರ್ತೀನಿ ನಾನು. ನೋಡ್ತಾ ಇದ್ರಲ್ಲ, ಹಂಗೆ ಬಾಡಿಸ್ಕೊತಾ ಇರ್ತೀನಿ. ಸ್ವಲ್ಪ ಲೈಟಾಗಿ ಗಟ್ಟಿ ಆಗ್ತಾ ಇದ್ದಂಗೆ ನಾವು ಹುರಿದಿಕೊಂಡಿರೋ ಗೋಡಂಬಿ ಮತ್ತೆ ದ್ರಾಕ್ಷಿನ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ ಮಿಕ್ಸ್ ಮಾಡ್ತಾ ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆಗ್ತಾ ಸೊ ನಿಮ್ಗೆ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಆಗತ್ತೆ, ಅಂಟಿರಬಾರ್ದು. ಸೊ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಕುಂಬಳಕಾಯಿ ಹಲ್ವಾ ಮಾಡಿರೋದು ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಕಾಶಿ ಹಲ್ವಾ ರೆಡಿ ಆಯ್ತು, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.